ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಸೆ ಹಿಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಶ್ರುತಿ ತಾಯಿಗೆ ಎ ಸಿ ದುಡ್ಡನ್ನ ವಾಪಸ್ ಕೊಡೋದಕ್ಕೆ ರೋಹಿಣಿ ಮಾಂಗಲ್ಯ ಸರ ಅಡ ಇಟ್ಟಿರೋದು ಮನೆಯವರಿಗೆಲ್ಲ ಗೊತ್ತಾಗುತ್ತೆ. ಆಗ ಮನೆಯಲ್ಲಿ ರಾದ್ದಾಂತನೇ ಆಗ್ತಾ ಇರುತ್ತೆ. ಆಗ ಶಾಂತಿ ಇದಕ್ಕೆಲ್ಲ ಸೂರ್ಯನೇ ಕಾರಣ, ಮನೆಯಲ್ಲಿ ಒಂದಲ್ಲ ಒಂದು ಜಗಳ ಮಾಡ್ತಾನೆ ಇರ್ತಾನೆ ಅಂತ ಶಾಂತಿ ಹೇಳ್ತಾರೆ. ಆಗ ಮೀನಾ, ಎಲ್ಲ ತಪ್ಪು ಇವ್ರದೇ ಅಂತ ಹೇಳ್ತಾ ಇದ್ದೀರಲ್ಲ, ಎ ಸಿ ಕಳ್ಸೋಕ್ಕೂ ಮೊದಲೇ ಅವರು ಒಂದು ಮಾತು ಮನೇಲಿ ಕೇಳಿದ್ರೆ ಈ ಗಲಾಟೆನೇ ಆಗ್ತಾ ಇರಲಿಲ್ಲ ಅಂತ ಅಂತಾಳೆ. ಆಗ ಶಾಂತಿ, ಹೌದು ಕಣೆ, ಹೌದು, ಅವ್ರು ಬಂದು ನಿನ್ನ ಹತ್ರ ಪರ್ಮಿಷನ್ ಕೇಳಬೇಕಾಗಿತ್ತಾ, ಬಂದುಬಿಟ್ಲು ಗಂಡನ ವಹಿಸ್ಕೊಂಡು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಅಂತ ಬೈತಾರೆ. ಆಗ ಶ್ರುತಿ, ಮಾವ, ಎ ಸಿ ಹಾಕ್ಲೇಬೇಕಂತ ನಾನು ಹೇಳ್ತಾ ಇಲ್ಲ, ನಮ್ಮಮ್ಮ ನನ್ನ ಮೇಲಿರೋ ಪ್ರೀತಿಗೆ ಎ ಸಿನ ಕಳಿಸಿದ್ದಾರೆ. ನನ್ನ ಹತ್ರ ಹೇಳಿದರೆ ನಾನೇ ಮಾತಾಡ್ತಾ ಇದ್ದೆ, ಇಲ್ಲ ನಿಮ್ಮ ಹತ್ರನಾದರೂ ಹೇಳಿದರೆ ನೀವು ಸಮಾಧಾನವಾಗಿ ಮಾತಾಡಿ ಬೇಡ ಅಂತ ಹೇಳ್ಬಹುದಾಗಿತ್ತು. ಅದನ್ನು ಬಿಟ್ಟು ಸೂರ್ಯ ಅವರು ಅದು ಹೇಗೆ ಯಾರಿಗೂ ಹೇಳ್ದೆ ಡಿಸೈಡ್ ಮಾಡಿದರು ಅಂತ ಅಂತಾಳೆ. ಆಗ ರವಿ, ಅಪ್ಪ, ಸೂರ್ಯ ಈ ಥರ ಮಾಡಿದ್ದು ನನಗೂ ಇಷ್ಟ ಆಗಲಿಲ್ಲ ಅಂತ ಅಂತಾನೆ. ಆಗ ಸೂರ್ಯ, ಏನೋ ಮಂಗ್ಯ, ನಾನೇನು ಮಾಡಬಾರ್ದು ತಪ್ಪು ಮಾಡಿರೋ ಥರ ಹೇಳ್ತಾ ಇದೆಯಾ ಅಂತಾನೆ. ಆಗ ರಂಗನಾಥ್ ಅವರು, ಸೂರ್ಯ, ನೀನು ಮಾಡಿದ ತಪ್ಪೇ ಕಣೋ ಅಂತ ಅಂತಾರೆ. ಆಗ ಸೂರ್ಯ, ಅಪ್ಪ ಏನಪ್ಪ ನೀನು ಹಾಗೆ ಮಾತಾಡ್ತಾ ಇದೀಯಾ, ನಮ್ಮ ಮನೆಗೆ ಏನು ಬೇಕು ಅದನ್ನು ಹೇಳಿದರೆ ನಾವೇ ತರ್ತಾ ಇದ್ವಿ ಅಲ್ವಾ ಅಂತ ಅಂತಾನೆ. ಆಗ ಶಾಂತಿ, ಓಹೋ, 1.5 ಲಕ್ಷದ ಎ ಸಿನ ನೀನು ತಂದು ಹಾಕಿಸ್ತಾ ಇದ್ದೀಯಾ, ಹೇಗೆ ಹಾಕಿಸ್ತಾ ಇದ್ದೆ, ಏನು ನಿನ್ನ ಹೆಂಡ್ತಿ ಹೂ ಕಟ್ಟಿ ಸಂಪಾದನೆ ಮಾಡಿ ಕೊಡ್ತಾ ಇದ್ಲಾ ಅಂತಾಳೆ. ಆಗ ರಂಗನಾಥ್ ಅವರು, ಲೇ ಶಾಂತಿ, ನಿನ್ನ ಬಾಯಿ ಮುಚ್ಕೊಂಡು ನಿಂತ್ಕೊ, ನಾನು ಮಾತಾಡ್ತಾ ಇಲ್ವಾ ಅಂತಾರೆ. ನೋಡು ಸೂರ್ಯ, ಮನೇಲಿ ಇಷ್ಟೆಲ್ಲ ತೊಂದರೆ ಆಗ್ತಾ ಇರೋದು ನೀನೊಬ್ಬನೇ ನಿರ್ಧಾರ ತಗೊಂಡಿರೋದ್ರಿಂದ ಅಂತಾರೆ. ಆಗ ಸೂರ್ಯ, ಅಪ್ಪು, ಅವರು ನಮ್ಮ ಮನೆಯಲ್ಲಿ ಜಗಳ ಆಗಲಿ ಅಂತಾನೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತಾನೆ. ಆಗ ರೋಹಿಣಿ, ಸೂರ್ಯ ಅವರೇ, ಈ ಮನೆಯಲ್ಲಿ ಏನಾದರೂ ಜಗಳ ಅಂತ ಆದರೆ ಅದು ನಿಮ್ಮಿಂದನೇ ಆಗೋದು ಅಂತಾಳೆ. ಆಗ ಮೀನಾ, ಯಾಕೆ ರೋಹಿಣಿ ಅವರೇ, ಬೇರೆ ಯಾರಿಂದನೂ ಆಗೋದೇ ಇಲ್ವಾ ಅಂತ ವಾದ ಮಾಡ್ತಾ ಇರ್ತಾರೆ. ಆಗ ರಂಗನಾಥ್ ಅವರು, ನೀವಿಬ್ಬರು ಸುಮ್ಮನೆ ಇರ್ರಮ್ಮ, ಅವ್ರ ಥರನೇ ನೀವು ಜಗಳ ಮಾಡ್ತಾ ಇದ್ದೀರಲ್ಲ, ಇದೆಲ್ಲ ಚೆನ್ನಾಗಿದೆಯಾ ಅಂತ ಹೇಳಿ, ಸೂರ್ಯ, ನೀನು ಮಾಡಿದರೆ ಸರಿನೋ ತಪ್ಪೋ ಅದು ಬೇರೆ ವಿಷಯ, ತುಂಬಿದ ಸಂಸಾರ ಎಲ್ಲ ಒಟ್ಟಿಗಿದ್ದೀವಿ ಅಂದಮೇಲೆ ನೀನು ಒಬ್ಬನೇ ತೀರ್ಮಾನ ಮಾಡಿದ್ದು ತಪ್ಪಲ್ವೇನೋ, ನಿನ್ನ ಥರನೇ ಬೇರೆಯವರು ಅವ್ರಿಗಿಷ್ಟ ಬಂದಂಗೆ ಅವ್ರು ತೀರ್ಮಾನ ಮಾಡೋದಕ್ಕೆ ಶುರು ಮಾಡಿದರೆ ಮನೆ ಚೆನ್ನಾಗಿರುತ್ತಾ, ನೀನು ಯಾರ ಹತ್ರ ಹೇಳ್ದೆ ಹೋದ್ರೂ ನನ್ನ ಹತ್ರನಾದರೂ ಹೇಳ್ಬಹುದಾಗಿತ್ತು ನೀನು, ನಾನು ಎಲ್ಲರ ಹತ್ರನೂ ಮಾತಾಡಿ ತೀರ್ಮಾನ ಮಾಡ್ತಾ ಇದ್ದೆ, ನೀನು ಈಗ ಮಾಡಬಾರ್ದಾಗಿತ್ತು, ಛೇ ಅಂತ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಮೀನಾ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳಿತಾ ಇರ್ತಾಳೆ. ಅಲ್ಲಿಗೆ ಸೂರ್ಯ ಬಂದು, ಮೀನಾ, ಅಪ್ಪ ಇನ್ನೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೇನೆ ಅಂತ ಅಂತಾನೆ. ಆಗ ಮೀನಾ, ಮತ್ತೆ ಮಾಡ್ಕೊಳ್ದೆ ಇರೋಕ್ಕಾಗುತ್ತಾ ಅಂತ ಅಂತಾಳೆ. ಆಗ ಸೂರ್ಯ, ನಾನೇನು ತಪ್ಪು ಮಾಡಿದೆ ಅಂತ ಎಲ್ಲರೂ ನನ್ನ ಬೈತಾ ಇದ್ದೀರಾ ಅಂತಾನೆ. ಆಗ ಮೀನಾ, ಹಾಂ, ಹಾಗಾದರೆ ನೀವು ಮಾಡೋದು ತಪ್ಪು ಅಲ್ವೇನ್ರಿ ಅಂತ ಅಂತಾಳೆ. ಆಗ ಸೂರ್ಯ, ಏನಮ್ಮ ಮೀನಾ ನೀನು ಹೀಗೆ ಹೇಳ್ತಾ ಇದೀಯಾ, ಆ ಸೋಂಪಪುಡಿ ಅವರಮ್ಮ ನಮ್ಮ ಅಪ್ಪನಿಗೆ ಅವಮಾನ ಮಾಡಬೇಕು ಅಂತಲೇ ಆ ಎ ಸಿ ಕಳಿಸಿರೋದು ಗೊತ್ತಾ ಅಂತಾನೆ. ಆಗ ಮೀನಾ, ಹೌದು ರೀ, ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ, ಈ ವಿಷಯ ಗೊತ್ತಿಲ್ಲದೆ ಇರುತ್ತಾ ರೀ, ಅವ್ರು ಪ್ಲ್ಯಾನ್ ಮಾಡಿನೇ ಅವ್ರು ಎ ಸಿನ ಕಳಿಸಿರೋದು, ಈಗೆಲ್ಲ ಆದರೆ ಜಗಳ ಆಗುತ್ತೆ ಅಂತ ಗೊತ್ತಿದ್ದೇ ಅವ್ರು ಈ ಥರ ಮಾಡಿರೋದು ಅಂತಾಳೆ. ಆಗ ಸೂರ್ಯ, ಲೇ ಮೀನಾ, ನೀನು ಮಾತಾಡ್ತಾ ಇರೋದು ಅಂತಾನೆ. ಆಗ ಮೀನಾ, ಹೌದು ರೀ, ಅವ್ರ ಕೈಯಲ್ಲಿ ಏನು ಮಾಡೋದಕ್ಕಾಗುತ್ತೆ ಹೇಳಿ, ಅವತ್ತು ಮಂಟಪದಲ್ಲಿ ಆದ ಜಗಳದಿಂದ ಶ್ರುತಿ ರವಿನ ಅವ್ರ ಮನೆ ಕರ್ಕೊಂಡು ಹೋಗೋ ಪ್ಲ್ಯಾನ್ ಮಾಡಿದ್ರು, ಆದರೆ ಅದು ಆಗಲಿಲ್ಲ, ಅದಕ್ಕೀಗ ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ಆಗಲಿ ಅಂತ ಎ ಸಿನ ಮನೆಗೆ ಕಳಿಸಿರೋದು ಅಂತಾಳೆ. ಆಗ ಸೂರ್ಯ, ಪರವಾಗಿಲ್ಲ ಮೀನಾ, ನಿನಗೂ ಇದೆಲ್ಲ ಅರ್ಥ ಆಗುತ್ತೆ ಅಂತ ಅಂತಾನೆ. ಆಗ ಮೀನಾ, ನಿಮಗಿಂತ ನನಗಿದೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ರೀ, ಅಷ್ಟೇ ಅಲ್ಲ, ರೋಹಿಣಿನೂ ಕೂಡ ಇದೇ ಒಳ್ಳೆ ಟೈಮ್ ಅಂತ ತಾಳಿನ ಅಡ ಇಟ್ಟು ಅರಿಶಿನ ದಾರ ಕಟ್ಕೊಂಡಿದ್ದಾರೆ, ಅತ್ತೆಗಿದ್ರಿಂದ ನಮ್ಮ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ ಅಂತ ಅವ್ರಿಗೆ ಗೊತ್ತು ರೀ, ಈ ವಿಷಯ ಇಟ್ಕೊಂಡು ಅತ್ತೆ ನಿಮ್ಮನ್ನು ಬೈತಾರೆ, ಆದ್ರಿಂದನೇ ಈ ಡ್ರಾಮಾ ನಡೀತಾ ಇರೋದು ಅಂತ ನನಗೆ ಚೆನ್ನಾಗಿ ಗೊತ್ತು ರೀ ಅಂತ ಅಂತಾಳೆ. ಆಗ ಸೂರ್ಯ ಮೀನನ್ನೇ ನೋಡಿಕೊಂಡು ಶಾಕ್ ಆಗಿರ್ತಾನೆ. ಏನೇ ಮೀನಾ, ನೀನು ಇಷ್ಟು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತಾ ಇದೀಯ, ನೀನು ಯಾವಾಗಲೂ ಯಾರ ಮೇಲೂ ಏನು ಹೇಳೋದಿಲ್ವಲ್ಲ ನೀನು, ಇವಾಗ ಹೇಗಿದೆಲ್ಲ ಅರ್ಥ ಮಾಡ್ಕೊಂಡೆ ನೀನು ಅಂತಾನೆ. ಆಗ ಮೀನಾ, ರೀ, ನಾನು ಯಾರ ಮೇಲೂ ಬೇಕು ಅಂತ ಚಾಡಿ ಹೇಳಲ್ಲ, ಅವ್ರು ಮಾತಾಡಿರೋದನ್ನು ನಾನು ಹೇಳ್ತಾ ಇದ್ದೀನಿ, ಯಾಕೆ ನಾನು ಬರೀ ಹೂ ಕಟ್ಟೋಕ್ಕಷ್ಟೇನ ಬರೋದು ಅಂದ್ಕೊಂಡಿದ್ರಾ ಅಂತಾಳೆ. ಆಗ ಸೂರ್ಯ, ಅಯ್ಯೋಯ್ಯೋ ಇಲ್ಲ ಕಣೆ, ನಾನೆಲ್ಲ ಹಾಗೆ ಹೇಳ್ದೆ, ನೀನು ಬುದ್ಧಿವಂತನೇ, ಆದರೆ ಆ ಸೋಂಪಪುಡಿ ಅವ್ರ ಅಮ್ಮನೇ ಹೀಗೆಲ್ಲ ಮಾಡ್ತಾ ಇರೋದು ಅಂತ ನಿನಗೂ ಗೊತ್ತು ತಾನೆ, ಆದರೂ ನೀನು ಯಾಕೆ ನನ್ನ
ಬೈತಾ ಇರ್ತೀಯ ಅಂತಾನೆ. ಆಗ ಮೀನಾ ರೀ ಅವರು ಅಂದ್ಕೊಂಡಿರೋದು ಆಗಲಿಲ್ಲ ಅಂತ ತಾನೇ ಎಲ್ಲ ಮಾಡ್ತಾ ಇರೋದು, ಇದನ್ನು ನಿಮ್ಮ ಕೈಯಲ್ಲೇ ಮಾಡಿಸ್ಬೇಕು ಅಂತ ಕೊನೆಗೂ ನಿಮ್ಮ ಕೈಯಲ್ಲೇ ಮಾಡಿಸ್ಬಿಟ್ರು ನೋಡಿ. ಇವಾಗಲೂ ಆ ಎ ಸಿನ ನೀವು ವಾಪಸ್ ಕಳಿಸಿದ್ದು ತಪ್ಪಲ್ಲ, ಮಾವನ ಕೇಳದೆ ನೀವು ಒಬ್ಬರೇ ತೀರ್ಮಾನ ಮಾಡಿದ್ರಲ್ಲ ಅದು ತಪ್ಪು. ಇವಾಗ ನೀವು ಯಾರನ್ನು ಕೇಳದೆ ಮಾಡಿದ್ದಕ್ಕೆ ಬೇರೆಯವರಿಗೆ ಸುಲಭ ಆಯಿತು, ಅವ್ರು ಅಂದ್ಕೊಂಡಾಗೆ ನಮಗೆ ಸಮಸ್ಯೆನೂ ಆಯಿತು ಅಂತಾಳೆ. ಆಗ ಸೂರ್ಯ ಆ ಟೈಮ್ನಲ್ಲಿ ನನಗಿದೆಲ್ಲ ಯೋಚನೆ ಬರಲೇ ಇಲ್ಲ ಕಣೆ ಮೀನಾ, ಕೋಪದಲ್ಲಿ ವಾಪಸ್ ಕಳಿಸ್ಬಿಟ್ಟೆ ಅಂತಾನೆ. ಆಗ ಮೀನಾ ಆ ಕೋಪನೇ ನಿಮ್ಮ ಯೋಚನೆ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಆ ಕೋಪನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ನಮಗೆ ಯಾವ ಸಮಸ್ಯೆನೂ ಬರೋದಿಲ್ಲ. ಇನ್ಮೇಲಾದರೂ ನೀವೇ ತೀರ್ಮಾನ ತಗೊಂಡು ಏನೂ ಮಾಡಬೇಡಿ. ನಮ್ಮ ಸುತ್ತ ಸ್ವಲ್ಪ ಜನ ನಮ್ಮನ್ನು ಯಾವಾಗ ಹಳ್ಳಕ್ಕೆ ತಳ್ಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇನ್ಮೇಲೆ ಏನೇ ಮಾಡೋದಿದ್ರು ಸ್ವಲ್ಪ ಯೋಚನೆ ಮಾಡಿ ಅಂತಾಳೆ. ಆಗ ಸೂರ್ಯ ಹೌದು ಕಣೆ ಮೀನಾ, ಕರೆಕ್ಟಾಗಿ ಹೇಳ್ತಾ ಇದೆಯಾ, ಬುದ್ಧಿವಂತೆ ಕಣೆ ನೀನು ಅಂತ ಮೀನಾ ಕೆನ್ನೆಗಿಲ್ತಾನೆ. ಈ ಕಡೆ ರವಿ ಮತ್ತು ಶ್ರುತಿ ರೂಮ್ನಲ್ಲಿ ಕೂತಿರ್ತಾರೆ. ಆಗ ಶ್ರುತಿ, ಏನು ರವಿ, ಸೂರ್ಯ ಅವರು ಬದಲಾಗೋದೇ ಇಲ್ವಾ ಅಲ್ವಾ ರವಿ? ನಾನು ಒಂದೊಂದು ಸಲ ಮೀನಾ ಅವರಿಗೋಸ್ಕರ ನಿಮ್ಮ ಅಣ್ಣ ಮಾತಾಡೋದನ್ನೆಲ್ಲ ಸಹಿಸ್ಕೊಂಡಿರ್ತೀನಿ, ಆದರೆ ಇವ್ರು ಹೀಗೆಲ್ಲ ಮಾಡಿದರೆ ನಾವು ನೋಡ್ಕೊಂಡು ಹೇಗೆ ಸುಮ್ಮನೆ ಇರೋದು? ಇವಾಗಲೂ ಹೇಳು ರವಿ, ನಮ್ಮ ಅಣ್ಣಂದು ಏನೂ ತಪ್ಪಿಲ್ಲ, ಅವ್ರು ಸರಿಯಾಗೇ ಮಾಡಿದ್ರು, ನಾನೇ ಓವರಾಗಿ ಆಡ್ತಾ ಇದ್ದೀನಿ ಅಂತ ಹೇಳ್ತೀಯಾ ಅಲ್ವಾ ನೀನು ಅಂತಾಳೆ. ಆಗ ರವಿ, ನಾನು ಹಾಗೆಲ್ಲೇ ಹೇಳ್ದೆ ಇಲ್ವಲ್ಲ, ಇವಾಗ ಸೂರ್ಯ ಮಾಡಿದ್ದು ತಪ್ಪೆ ಅಂತಾನೆ. ಆಗ ಶ್ರುತಿ, ಏನು ನೀನು ಹೀಗೆಲ್ಲ ಮಾತಾಡ್ತಾ ಇದೀಯಾ? ಇಷ್ಟು ದಿವಸ ನಾನು ಏನು ಹೇಳಿದ್ರು ನಂದೇ ತಪ್ಪು ಅಂತ ಇದ್ದೆ, ಇವಾಗ ಅವ್ರದ್ದು ತಪ್ಪು ಅಂತ ಇದೆಯಾ ಅಂತ ಕೇಳ್ತಾಳೆ. ಆಗ ರವಿ, ಈ ಸಲ ತಪ್ಪು ಸೂರ್ಯಂದಿತ್ತು, ಅದಕ್ಕೆ ಹೇಳ್ದೆ, ಅವನು ಎ ಸಿನ ವಾಪಸ್ ಕಳಿಸ್ಬೇಕು ಅಂದ್ಕೊಂಡಿದ್ದು ತಪ್ಪಲ್ಲ, ಆದರೆ ಅವನು ಯಾರ ಹತ್ರನೂ ಕೇಳದೆ ಇದ್ದಿದ್ದು ತಪ್ಪು. ನಮ್ಮ ಹತ್ರ ಬಂದು ಒಂದು ಮಾತು ಕೇಳಿದ್ರೆ ಆಗ್ತಾಯಿತ್ತು, ಇಲ್ಲ ಅಪ್ಪನ್ನಾದರೂ ಕೇಳಬೇಕಾಗಿತ್ತು ಅಂತಾನೆ. ಆಗ ಶ್ರುತಿ, ಪರವಾಗಿಲ್ಲ, ನಮ್ಮ ಅಣ್ಣ ಸರಿಯಾಗಿ ಮಾಡಿದ್ದಾನೆ ಅಂತ ಹೇಳ್ತೀಯಾ ಅಂದ್ಕೊಂಡಿದ್ದೆ ಅಂತಾಳೆ. ಆಗ ರವಿ, ಸೂರ್ಯ ಮಾಡಿದ ತಪ್ಪೆ, ಆದರೆ ನಿಮ್ಮ ಅಮ್ಮ ಮಾಡಿದ್ದು ಕೂಡ ತಪ್ಪು ಅಂತಾನೆ. ಆಗ ಶ್ರುತಿ, ಅವ್ರೇನು ತಪ್ಪು ಮಾಡಿದ್ರು ರವಿ ಅಂತ ಕೇಳ್ತಾಳೆ. ಆಗ ರವಿ, ಅವ್ರು ಯಾಕೆ ಇಲ್ಲಿಗೆ ಎ ಸಿ ಕಳಿಸ್ಬೇಕಾಗಿತ್ತು? ನಿನ್ನ ಹತ್ರ ಕೇಳಿದ್ರೆ ಅವರು ಹಾಗಾದರೆ ಅದು ತಪ್ಪು ತಾನೆ, ನಮ್ಮ ಹತ್ರ ಕೇಳಬೇಕಿತ್ತು, ಇಲ್ಲಾಂದರೆ ಅಪ್ಪ ಅಮ್ಮನ ಹತ್ರನಾದರೂ ನಿಮ್ಮ ಮನೆಗೆ ಎ ಸಿ ಕಳಿಸ್ತಾ ಇದ್ದೀನಿ, ನಿಮಗೆ ಒಪ್ಪಿಗೆ ಇದೆಯಾ ಅಂತ ಕೇಳಬೇಕಾಗಿತ್ತು ಅಂತಾನೆ. ಆಗ ಶ್ರುತಿ, ಆಗಲ್ಲ ರವಿ, ಅವ್ರು ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಕಳಿಸಿರಬಹುದು ಅಲ್ವಾ ಅಂತಾಳೆ. ಆಗ ರವಿ, ಆಗಲ್ಲ ಶ್ರುತಿ, ಅವರು ಅದನ್ನು ನಿನಗೆ ಪರ್ಸ್ನಲ್ಲಾಗಿ ಕೊಟ್ಟರೆ ಬೇರೆ ವಿಷಯ, ಆದರೆ ಈ ಮನೆಗೆ ಯಾವ ವಸ್ತು ಬರಬೇಕು ಯಾವ ವಸ್ತು ಬರಬಾರ್ದು ಅಂತ ತೀರ್ಮಾನ ತಗೊಳ್ಳೋದು ನಮ್ಮ ಅಪ್ಪನೇ. ಯಾರಿಗೂ ಹೇಳ್ದೆ ಕೇಳದೆ ಅವ್ರ ಇಷ್ಟಕ್ಕೆ ಕಳಿಸಿದ್ರೆ ಇನ್ನೊಬ್ಬರನ್ನ ಅವಮಾನ ಮಾಡ್ದಂಗೆ ಅಲ್ವಾ ಅಂತಾನೆ. ಆಗ ಶ್ರುತಿ, ಹೌದು ರವಿ, ನನಗೂ ಅರ್ಥ ಆಯಿತು, ನಮ್ಮಮ್ಮ ನನ್ನನ್ನಾದರೂ ಕೇಳಬೇಕಾಗಿತ್ತು, ನೀನು ಹೇಳೋದು ಸರಿಯಾಗಿದೆ ರವಿ, ಇದನ್ನು ಆಚೆ ಎಲ್ಲರ ಮುಂದೆ ಹೇಳ್ಬೋದಾಗಿತ್ತಲ್ಲ ನೀನು ಅಂತಾಳೆ. ಆಗ ರವಿ, ನಿಮ್ಮಮ್ಮ ಈಗ ಮಾಡಿದ್ರು ತಪ್ಪಂತ ನನಗೆ ಚೆನ್ನಾಗಿ ಗೊತ್ತಿದೆ, ಹಾಗಂತ ನಾನು ಎಲ್ಲರ ಮುಂದೆ ಹೇಳಿದರೆ ನಿನಗೆ ಕಷ್ಟ ಆಗ್ತಾಯಿತ್ತು, ಎಲ್ಲರೂ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಾಗದೆ ನಿಂತ್ಕೋಬೇಕಾಗಿತ್ತು ನೀನು. ಆಮೇಲೆ ನನ್ನ ಗಂಡ ನನ್ನ ಪರವಾಗಿ ಮಾತಾಡಲೇ ಇಲ್ಲ ಅಂತ ನಿನಗೂ ಅನ್ನಿಸ್ತಾ ಇತ್ತು, ಅದಕ್ಕೆ ನಾನು ಬಿಟ್ಕೊಡ್ಬಾರ್ದು ಅಂತ ನಾನು ಏನು ಮಾತಾಡಲಿಲ್ಲ ಅಂತಾನೆ. ಆಗ ಶ್ರುತಿ ಖುಷಿಯಾಗಿ, ಇವಾಗ ನೀನು ಒಳ್ಳೆ ಗಂಡನ ಥರ ಯೋಚನೆ ಮಾಡ್ತಾ ಇದೀಯಾ ಅಂತ ತಬ್ಕೊಳ್ತಾಳೆ. ಈ ಕಡೆ ರಂಗನಾಥ್ ಅವರು ರೂಮ್ನಲ್ಲಿ ಇರ್ತಾರೆ. ಅಲ್ಲಿಗೆ ಶಾಂತಿ ಬಂದು, ನಿಮ್ಮ ಮಗನಿಂದಲೇ ಮನೆಯಲ್ಲಿ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಅಂತ ನೋಡಿದ್ದೀರ ತಾನೇ ಅಂತಾಳೆ. ಆಗ ರಂಗನಾಥ್ ಅವ್ರು, ಇವಾಗ ನಿನಗೇನೇ ತೊಂದರೆ ಆಗ್ತಾ ಇರೋದು, ಅದನ್ನು ಅವನ ಹತ್ರ ಕೇಳಿದ್ದು ಆಯಿತು, ಬೈದಿದ್ದು ಆಯ್ತಲ್ಲ, ಇದಕ್ಕಿಂತ ಇನ್ನೇನು ಮಾಡಬೇಕೆ ಅಂತಾರೆ. ಆಗ ಶಾಂತಿ, ನಿಮ್ಮ ಮಗನಿಂದ ಆ ಹೂ ಕಟ್ಟವಳಿಂದ ಈ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇಲ್ಲದೆ ಇರೋ ಹಾಗಾಗಿದೆ ಅಂತಾಳೆ. ಆಗ ರಂಗನಾಥ್ ಅವರು, ಇವಾಗ ಮೀನಾ ಏನೇ ಮಾಡಿದ್ಲು, ಅವಳನ್ನ ಯಾಕೆ ಇದಕ್ಕೆಲ್ಲ ಹೊಣೆ ಮಾಡ್ತೀಯಾ ಅಂತಾರೆ. ಆಗ ಶಾಂತಿ, ಅವನಾಗ ಮಾಡೋದಕ್ಕೆಲ್ಲ ಹೂ ಕಟ್ಟವಳೇ ರೀ ಕಾರಣ, ಅವಳೇ ಹಿಂದೆಯಿಂದ ಕೀ ಕೊಡ್ತಾ ಇರೋದು, ಅವರಿಬ್ಬರು ಇಲ್ಲಿರೋವರೆಗೂ ಮನೇಲಿ ನೆಮ್ಮದಿ ಇರೋದಿಲ್ಲ, ಅದಕ್ಕೆ ಅವರಿಬ್ಬರನ್ನು ಬೇರೆ ಕಳಿಸಿ ಅಂತ ಹೇಳ್ತಾ ಇರೋದು ಅಂತಾಳೆ. ಆಗ ರಂಗನಾಥ್ ಅವರು, ಮತ್ತೆ ಶುರು ಮಾಡಿದ್ಯಾ ಶಾಂತಿ, ಇವಾಗಲೇ ರೂಮ್ ಇಲ್ಲದೆ ಅವರು ಆಚೆ ಮಲಗ್ತಾ ಇದ್ದಾರೆ, ನಮಗೋಸ್ಕರ ಅಂತ ಅವ್ರ ರೂಮ್ನ ಬಿಟ್ಕೊಟ್ಟಿದ್ದಾರೆ, ಅವರು ಏನೇ ಮಾಡಿದ್ರು ಅವ್ರನ್ನ ಮನೆಯಿಂದ ಆಚೆ ಹಾಕೋದ್ರಲ್ಲೇ ಇರ್ತೀಯ, ನಿನಗೆ ಸ್ವಲ್ಪನಾದರೂ ಮನಸ್ಸಾಕ್ಷಿ ಅನ್ನೋದೇ ಇಲ್ವೇನೆ ನಿನಗೆ ಅಂತ ಬೈತಾರೆ. ಆಗ ಶಾಂತಿ, ಅದಕ್ಕೆ ಅವರಿಗೆ ಇಷ್ಟ ಬಂದಾಗ ಮಾಡಿದರೆ ನಾವೇನು ಕೇಳಬಾರ್ದಾ, ಸುಮ್ಮನೆ ಇರಬೇಕಾ ಅಂತಾಳೆ. ಆಗ ರಂಗನಾಥ್ ಅವರು, ಏನೋ ಗೊತ್ತಿಲ್ಲದೆ ಮಾಡಿದ್ದಾನೆ, ಹೋಗ್ಲಿ ಬಿಡೆ, ಅದನ್ನೇ ಬೊಗಳ್ತಾ ಇರಬೇಡ ಅಂತಾರೆ. ಆಗ ಶಾಂತಿ, ಹೇಗ್ರಿ ಸುಮ್ಮನೆ ಇರೋದು, ನಾನು ಏನು ಹೇಳಿದ್ರು ತಪ್ಪೇ ನಿಮಗೆ, ಪಾಪ ರೋಹಿಣಿ ತಾಳಿ ನಾಡ ಇಟ್ಟಿದ್ದಾಳೆ, ಮೊದಲು ನಾನು ರೋಹಿಣಿಗೆ ತಾಳಿ ಚೈನ್ ಕೊಡಿಸ್ಬೇಕು ಅಂತಾಳೆ. ಆಗ ರಂಗನಾಥ್ ಅವರು,
ಆಗ ರಂಗನಾಥ್ ಅವರು, ಅದು ಮನೋಜನ ಕೆಲಸ ಕಣೆ, ಅವನ ಹೆಂಡ್ತಿಗೆ ಅವನು ತೆಗೆದುಕೊಡ್ತಾನೆ ಬಿಡು ಅಂತಾರೆ. ಆಗ ಶಾಂತಿ, ಹಾಗಾದರೆ ನನ್ನ ಸೊಸೆ ಅಲ್ಲಿವರೆಗೂ ಅರಿಶಿನ ದಾರದಲ್ಲೇ ಇರಬೇಕಾ, ನಮ್ಮ ಗೌರವ ಏನಾಗಬೇಡ ಅಂತಾಳೆ. ಆಗ ರಂಗನಾಥ್ ಅವರು, ಇಷ್ಟು ದಿನ ಮೀನಾ ಕೂಡ ಅರಿಶಿಣದ ದಾರದಲ್ಲಿ ತಾನೇ ಇದ್ದಿದ್ದು, ಆವಾಗ ನಿನ್ನ ಗೌರವಕ್ಕೇನೂ ಆಗಲಿಲ್ವಾ, ಈ ಥರ ಒಂದೇ ಒಂದು ದಿನನಾದರೂ ಆ ಮಗು ಬಗ್ಗೆ ಯೋಚನೆ ಮಾಡಿದೀಯೇನೆ ನೀನು ಅಂತಾರೆ. ಆಗ ಶಾಂತಿ, ಏನ್ರಿ ನೀವು, ರೋಹಿಣಿನೂ ಆ ಹೂ ಕಟ್ಟೋಳು ಒಂದೇನಾ, ರೋಹಿಣಿ ದೊಡ್ಡ ಮನೆ ಮಗಳು, ದೊಡ್ಡ ಮನುಷ್ಯರು ಮಗಳು ಅಂತಾಳೆ. ಆಗ ರಂಗನಾಥ್ ಅವರು, ಹ್ಞೂ ಕಣೆ, ತುಂಬ ದೊಡ್ಡ ಮನುಷ್ಯರು, ಅದಕ್ಕೆ ಅಲ್ವಾ ಇವಾಗ ಜೈಲಲ್ಲಿರೋದು ಅಂತ ಅಂತಾರೆ. ಮೊದಲು ನೀನು ಎಲ್ಲ ಸೊಸೆಯಂದಿರನ್ನು ಒಂದೇ ಥರ ನೋಡೋದನ್ನು ಕಲ್ತ್ಕೋ, ರೋಹಿಣಿಗೆ ತಾಳಿ ಬೇಕು ಅಂದರೆ ಮನೋಜ ತಂದು ಕೊಡ್ತಾನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಶಾಂತಿ, ಇವರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತಾಳೆ. ಆಗ ರೋಹಿಣಿ ಬರ್ತಾಳೆ. ಆಗ ರೋಹಿಣಿ, ಏನಮ್ಮ ಅಂಗಡಿಗೆ ಹೊರಟಿಯಾ ಅಂತ ಶಾಂತಿ ಕೇಳ್ತಾಳೆ. ಆಗ ಶಾಂತಿ, ಬರೀ ಕತ್ತಲ್ಲಿ ಹೋಗ್ತಾ ಇದೆಯಲ್ಲಮ್ಮ ಅಂತಾಳೆ. ನಿನ್ನ ನೋಡ್ತಾ ಇದ್ದರೆ ತುಂಬ ಬೇಜಾರಾಗ್ತಾ ಇದೆ, ಆ ಮೀನಾ ಏನೋ ಹೂ ಕಟ್ಟವಳು, ಆದರೆ ನೀನು ದೊಡ್ಡ ಮನೆಯಿಂದ ಬಂದವಳು, ನಿನ್ನ ಈ ಥರ ನೋಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ನನಗೆ ಅಂತಾಳೆ. ಆಗ ರೋಹಿಣಿ, ಹೋಗ್ಲಿ ಬಿಡಿ ಅತ್ತೆ, ಏನು ಮಾಡೋದಕ್ಕಾಗುತ್ತೆ, ಹಾಗಂತ ನಾವು ಅವ್ರಿಗೆ ದುಡ್ಡು ವಾಪಸ್ ಕೊಡದೆ ಇರೋದಕ್ಕಾಗುತ್ತಾ, ನಾನು ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ ಬಿಡಿ ಅತ್ತೆ, ಸ್ವಲ್ಪ ದಿನ ಅಷ್ಟೇ, ಮನೋಜ್ ತಾಳಿನ ಬಿಡಿಸ್ಕೊಡ್ತಾರೆ, ಇಲ್ಲಾಂದರೆ ಹೊಸದೇ ಕೊಡಿಸ್ತಾರೆ ಬಿಡಿ ಅತ್ತೆ ಅಂತಾಳೆ. ಆಗ ಶಾಂತಿ, ಒಂದು ಕೆಲಸ ಮಾಡೋಣ, ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ಅವ್ರ ಫಂಕ್ಷನ್ ದುಡ್ಡು ಸೇರಿಸಿ ತಾಳಿ ಸರನ ಬಿಡಿಸೋಣವಾ ಅಂತಾಳೆ. ಆಗ ರೋಹಿಣಿ, ಅದೆಲ್ಲ ಏನೂ ಬೇಡ ಅತ್ತೆ, ಮನೋಜ್ ಬಿಡಿಸ್ಕೊಡೋವರೆಗೂ ನಾನು ಹೀಗೆ ಇರ್ತೀನಿ, ನನಗೆ ಯಾರ ಸಹಾಯನೂ ಬೇಡ ಅಂತಾಳೆ. ಆಗ ಶಾಂತಿ, ಅಯ್ಯೋ ನಿಮ್ಮ ತಂದೆ ಏನಾದರೂ ಬಂದರೆ ಏನು ಮಾಡೋದಮ್ಮ, ನೀನು ಈ ಥರ ಇದ್ದರೆ ಅವ್ರು ಏನು ಅಂದ್ಕೊಳ್ಳೋದಿಲ್ಲ ಅಂತಾಳೆ. ಆಗ ಅದು ಆಗೋದಿಲ್ಲ ಬಿಡಿ ಅತ್ತೆ, ಅವರಿದ್ದರೆ ತಾನೇ ಅಂತ ಅಂತಾಳೆ. ಆಗ ಶಾಂತಿ, ಹಾಂ ಏನಮ್ಮ ಹೇಳ್ತಾ ಇದೀಯಾ, ಅದು ಇವಾಗ ಅವರಿಲ್ಲ ಅಂದರೆ ಏನು ನಿಮ್ಮ ತಂದೆ ಬರೋದೇ ಇಲ್ವಾ ಅಂತಾಳೆ. ಆಗ ರೋಹಿಣಿ, ಅಯ್ಯಯ್ಯೋ ನಾನು ಹೇಳಿದ್ದು ಹಾಗಲ್ಲ ಅತ್ತೆ, ಅವ್ರು ಜೈಲಲ್ಲಿದ್ದಾರೆ ಅಲ್ವಾ, ಅದಕ್ಕೆ ಹಾಗೆ ಹೇಳಿದೆ, ಅವ್ರು ಬರೋದಕ್ಕೆ ತುಂಬ ತಿಂಗಳುಗಳೇ ಆಗುತ್ತೆ, ಅಷ್ಟರಲ್ಲಿ ಮನೋಜ್ ಏನಾದರೂ ಮಾಡಿ ಬಿಡಿಸ್ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ ಇದೆ, ಅಲ್ಲಿವರೆಗೂ ನಾನು ಆರಾಮಾಗಿ ಇದರಲ್ಲೇ ಇರ್ತೀನಿ, ನನಗೇನು ಬೇಜಾರಿಲ್ಲ ಬಿಡಿ ಅತ್ತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತಾಳೆ. ಆಗ ಶಾಂತಿ, ನೀನು ಬಿಡಮ್ಮ, ತುಂಬ ಒಳ್ಳೆಯವಳು, ನಿನ್ನ ಹತ್ರ ಇರೋ ದುಡ್ಡನ್ನ ನಮಗೆ ತಂದು ಕೊಡ್ತೀಯ ಹೊರತು ಬೇರೆಯವ್ರ ಹತ್ರ ಕೈ ಚಾಚೋದಿಲ್ಲ, ಆದರೆ ಕೆಲವರು ಈ ಮನೇಲಿದ್ದಾರೆ, ನಮ್ಮ ಹತ್ರ ಇರೋದನ್ನೆಲ್ಲ ದೋಚ್ಕೊಂಡು ಹೋಗಬೇಕು ಅಂತ ನೋಡ್ತಾನೆ ಇರ್ತಾರೆ ಅಂತಾಳೆ. ಆಗ ಅದನ್ನು ಶ್ರುತಿ ಕೇಳಿಸ್ಕೊಂಡು, ಅತ್ತೆ ಏನು ಮಾತಾಡ್ತಾ ಇದ್ದೀರಾ, ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು ಅಂತ ಕೋಪದಲ್ಲಿ ಕೇಳ್ತಾಳೆ. ಆಗ ಶಾಂತಿ, ಅಯ್ಯೋ ಶ್ರುತಿ, ನಾನು ನಿನ್ನ ಬಗ್ಗೆ ಅಲ್ಲಮ್ಮ ಹೇಳಿದ್ದು, ನೀನು ತಪ್ಪು ತಿಳ್ಕೊಬೇಡ, ನಾನು ಹೇಳಿದ್ದು ಆ ಮೀನಾ ಬಗ್ಗೆ, ಅವಳು ಅದೇ ಥರ ಅಲ್ವಾ, ನಮ್ಮಿಂದ ಎಲ್ಲ ದೋಚ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾಳೆ ಅಂತ ಶಾಂತಿ ಹೇಳ್ತಾಳೆ. ಆಗ ಶ್ರುತಿ, ಏನತ್ತೆ ಈ ಥರ ಮಾತಾಡ್ತಾ ಇದ್ದೀರಾ, ನೀವು ಈ ಥರ ಮಾತಾಡೋದು ತಪ್ಪು, ಅಷ್ಟಕ್ಕೂ ಮೀನಾ ಎಲ್ರಿಗೂ ಸೇವೆ ಮಾಡ್ತಾಳೆ, ಎಲ್ರಿಗೂ ಸಹಾಯ ಮಾಡ್ತಾಳೆ, ಅಂಥದ್ರಲ್ಲಿ ಮೀನಾ ಅವರು ಬೇರೆಯವರಿಂದ ಕಿತ್ಕೊಳ್ಳೋಕ್ಕೆ ದೋಚ್ಕೊಳ್ಳೋಕ್ಕೆ ಅಂತ ಪ್ರಯತ್ನ ಪಡ್ತಾರಾ, ಅವರಿಗೆ ಆ ಥರ ಯಾವುದೇ ಆಸೆನೂ ಇಲ್ಲ, ನೀವು ಈ ಥರ ಸೊಸೆಯಂದ್ರ ಬಗ್ಗೆ ಮಾತಾಡೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತಾಳೆ. ಆಗ ಶಾಂತಿ, ಅಯ್ಯಯ್ಯೋ ನಿನಗೆ ಅವಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲಮ್ಮ, ಎಸಿನ ವಾಪಸ್ ಕಳ್ಸೋದಕ್ಕೆ ಸೂರ್ಯನಿಗೆ ಹೇಳ್ಕೊಟ್ಟಿರೋದೇ ಅವಳೇ ಹೇಳ್ಕೊಟ್ಟಿರ್ತಾಳೆ ಅಂತ ಅಂತಾರೆ. ಆಗ ಶ್ರುತಿ, ಅಷ್ಟಕ್ಕೂ ತಪ್ಪಿರೋದು ರೋಹಿಣಿ ಅವ್ರದ್ದು ಅತ್ತೆ, ಅವ್ರು ಯಾಕೆ ಅವ್ರ ತಾಳಿ ಚೈನ್ನ ಅಡ ಇಡಬೇಕಾಗಿತ್ತು, ಇದರಲ್ಲಿ ಮೀನಾ ಅವ್ರದ್ದು ಏನು ತಪ್ಪಿದೆ ಅಂತಾಳೆ. ಆಗ ರೋಹಿಣಿ, ಏನು ಹೇಳ್ತಾ ಇದೆಯಾ ಶ್ರುತಿ, ನಂದೇನು ತಪ್ಪಿದೆ, ನಾನೇನು ಮಾಡಿದ್ದೀನಿ ಅಂತಾಳೆ. ಆಗ ಶ್ರುತಿ, ನಮ್ಮಮ್ಮ ಹೇಳಿದ್ರಲ್ವ ದುಡ್ಡು ಬೇಡ ನೀವೇ ಇಟ್ಕೊಳ್ಳಿ ಅಂತ, ಹೇಳಿದ್ಮೇಲೂ ನೀವು ತಾಳಿ ಸರನ ಅಡ ಇಟ್ಟು ದುಡ್ಡನ್ನ ಯಾಕೆ ವಾಪಸ್ ಕೊಟ್ರಿ, ಹಾಗಾಗಿ ನಿಮ್ಮದೇ ತಪ್ಪು ಅಂತ ಅಂತಾಳೆ. ಆಗ ರೋಹಿಣಿ, ಅಯ್ಯೋ ಶ್ರುತಿ ಏನು ಹೇಳ್ತಾ ಇದೀಯಾ, ನಮಗೆ ಮರ್ಯಾದೆ ಇರುತ್ತಾ, ಅವರು ಎಸಿನ ವಾಪಸ್ ತಂದು ಕೊಟ್ಟ ಮೇಲೂ ಕೂಡ ನಾವು ದುಡ್ಡನ್ನ ಕೊಡದೇ ಇರೋದು ಎಷ್ಟು ಸರಿ, ಅವ್ರದ್ದು ದುಡ್ಡು ಬೇಡ ಅಂತ ಹೇಳೋದು ಅವ್ರ ದೊಡ್ಡ ಗುಣ, ಹಾಗಂತ ನಾವು ಕೊಡದೇ ಇರೋದು ತಪ್ಪು ಶ್ರುತಿ, ಅದಕ್ಕೆ ಕೊಟ್ಟಿದ್ದು ಅಂತಾಳೆ. ಆಗ ಶಾಂತಿ, ಆದರೂ ನಿನ್ನ ಈ ಅರಿಶಿನ ದಾರದಲ್ಲಿ ನೋಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತಾಳೆ. ಆಗ ಶ್ರುತಿ, ಯಾಕತ್ತೆ ಮೀನಾ ಅವ್ರನ್ನ ನೋಡಬೇಕಾದ್ರೆ ಏನೂ ಅನಿಸ್ಲಿಲ್ವ ನಿಮಗೆ, ಯಾಕೆ ಅವ್ರನ್ನ ಅಷ್ಟೊಂದು ದ್ವೇಷ ಮಾಡ್ತೀರಾ, ಬರೀ ಸೀರಿಯಲ್ನಲ್ಲಿ ಮಾತ್ರ ಸೆಂಟಿಮೆಂಟ್ ಇರುತ್ತೆ ತಾಳಿ ಬಗ್ಗೆ ಅಂತ ಅಂದ್ಕೊಂಡಿದ್ದೆ, ಇವಾಗ ನಮ್ಮ ಮನೇಲಿ ನಡೀತಾ ಇರೋದನ್ನ ನೋಡಿದರೆ ಅದರಷ್ಟು ಕಷ್ಟ ಏನು ಅಂತ ನನಗೆ ಅರ್ಥ ಆಗ್ತಾ ಇದೆ, ಇವಾಗಲೂ ಬೇಕಾದರೆ ನಮ್ಮ ಅಮ್ಮನ ಹತ್ರ ಮಾತಾಡಿ ಆ ದುಡ್ಡನ್ನ ವಾಪಸ್ ತಂದು ಕೊಡ್ತೀನಿ, ಅವ್ರಿಗೆ ತರೋದಕ್ಕೆ ಹೇಳ ಅತ್ತೆ ಅಂತಾಳೆ. ಆಗ ರೋಹಿಣಿ, ಅದು ನಮಗೆ ಮರ್ಯಾದೆ ಇರೋದಿಲ್ಲ ಶ್ರುತಿ, ನನ್ನ ಗಂಡನೇ ನನಗೆ ವಾಪಸ್ ತಂದು ಕೊಡ್ತಾರೆ, ಹಾಗೆ ತಾಳಿ ಸರನೂ ಬಿಡಿಸ್ಕೊಡ್ತಾರೆ ಬಿಡಿ ಅಂತಾಳೆ. ಆಗ ಟೈಮ್ ಆಯಿತು ಅತ್ತೆ, ಹೋಗಿ ಬರ್ತೀವಿ ಅಂತೇಳಿ ಶ್ರುತಿ ಮತ್ತು ರೋಹಿಣಿ ಇಬ್ಬರು ಹೋಗ್ತಾಳೆ.
ಆಗ ಶಾಂತಿ ಇದೆಲ್ಲ ಈ ಮೀನಾಯಿಂದನೇ ಆಗ್ತಾ ಇರೋದು, ಅವಳಿಗೊಂದು ಗತಿ ಕಾಣಿಸ್ಬೇಕು ಅಂತ ಬೈತಾ ಇರ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಯಿತು.